Hello everyone, welcome to the English class. In our today's class, we are going to continue the lesson Narayanpur incident. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ನಾರಾಯಣಪುರ್ ಇನ್ಸಿಡೆಂಟ್ ಅನ್ನೋ ಒಂದು ಲೆಸನ್ ಅನ್ನು ಕಂಟಿನ್ಯೂ ಮಾಡೋಣಂತ. In our last class, we have seen that now a boy has came with a cyclostyling machine and with him Suman is there, and now they are deciding to keep where that cyclostyling machine. So this is decided to keep it in puja room, and Mohan ordered Babu and Manju to stay there in the first room and to stay in that first room, and he asked them to warn if someone comes. Then Babu rushes towards Manju and Mohan, saying that someone is coming. That's all we have seen in our last class. ಇನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಏನಂತಂದ್ರೆ ಬಾಬು ಮತ್ತು ಮಂಜುಗೆ ಇನ್ನು ಮೋಹನ್ ಒಂದು ಆರ್ಡರನ್ನು ಕೊಡ್ತಾರೆ. ಏನಂತಂದ್ರೆ ನೀವಿಬ್ಬರು ಮೊದಲನೇ ರೂಮ್ನಲ್ಲಿ ಕೂತು ಯಾರಾದರೂ ಬರ್ತಿದ್ರೆ ನಮ್ಮನ್ನು ವಾರ್ನ್ ಮಾಡಿರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಸುಮನ್ ಮತ್ತು ಇನ್ನೊಂದು ಹುಡುಗ ಒಂದು ಪಾರ್ಸಲನ್ನು ತಂದಿರ್ತಾರೆ. ಆ ಪಾರ್ಸಲ್ ಒಳಗೆ ಏನಿರುತ್ತೆ ಅಂದರೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಏನಿದೆಯಲ್ಲ ಅದನ್ನು ಎಲ್ಲಿ ಬಚ್ಚಿಡಬೇಕಪ್ಪ ಅನ್ನೋ ಒಂದು ಕ್ವಶನ್ ಬರುತ್ತೆ. ಅವರು ಪೂಜಾ ರೂಮಲ್ಲಿ ಬಚ್ಚಿಡೋಣ ಅಂತಂದು ಹೇಳ್ತಾರೆ. ಸೊ ಹಾಗಾಗಿ ಆ ಪೂಜಾ ರೂಮ್ ಒಳಗೆ ಆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಇಡ್ತಾರೆ. ಹಾಗಾದರೆ ಇನ್ನು ಬಾಬು ಏನು ಮಾಡ್ತಾನೆ ಅಂತಂದರೆ ಯಾರೋ ಬೈಕ್ ತೊಗೊಂಡು ಬಂದಿರ್ತಾರೆ, ಅದನ್ನು ಆ ಒಂದು ನ್ಯೂಸನ್ನು ಹೇಳಲಿಕ್ಕೆ ಓಡ್ತಾ ಬರ್ತಾನೆ, ಹೇಳ್ತಾನೆ ಸಮ್ವನ್ ಈಸ್ ಕಮಿಂಗ್. ಹಾಗಾದರೆ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ಇವತ್ತಿನ ಈ ಕ್ಲಾಸ್ ಒಳಗೆ ನೋಡೋಣ. Now let us see what happens today. 11th paragraph. There was silence from inside the puja room. Their faces looked at him blankly, the dim light giving them a peculiar look. Shadows quivered and danced as the wick in the oil lamp flickered and fizzed. Then Amma got up and came out, followed by Mohana. Suman stayed inside and Mohana closed the door of the room. Manju, go to bed. Babu, you too. So here someone comes. Who is that? Let us see. There was silence from inside the puja room. Their faces looked at him blankly. So when Babu came inside saying that someone is coming, there was silence. No one talked. Everything was calm there. And Suman, Mohan and Amma, they looked into each other's faces that who might have come now. So they looked, the dim light giving them a peculiar look. So in that dim light everything is now serious. There is a peculiar look, a different strange look. Shadows quivered and danced as the wick in the oil lamp flickered and fizzed. So here the oil lamp is there, and because of that so the shadows are now flickered. ಇಲ್ಲಿ ಏನಾಗುತ್ತಂದ್ರೆ ಮೋಹನ ಸುದ್ದಿಯನ್ನು ಕೇಳ್ತಾನೆ. ಬಾಬು ಓಡ್ತಾ ಬರ್ತಾನೆ, ಯಾರೋ ಬಂದಿದ್ದಾರೆ ಅಂತಂದು. ಹಾಗಾದರೆ ಯಾರು ಬಂದಿರ್ಬೋದಪ್ಪ ಅಂಥೇಳಿ ಎಲ್ಲರೂ ನಿಶಬ್ದವಾಗಿಬಿಡ್ತಾರೆ, ಮಾತನಾಡೋದೇ ಇಲ್ಲ. ಆಗ ಮೋಹನ್, ಅಮ್ಮ ಮತ್ತು ಈ ಸುಮನ್ ಏನು ಮಾಡ್ತಾರೆ ಅಂತಂದ್ರೆ ಒಬ್ಬರು ಫೇಸ್ ನೋಡ್ಕೊತಿರ್ತಾರೆ, ಯಾರಿರ್ಬೋದು ಅಂತಂದು. ಅಲ್ಲಿ ಒಂದು ದೀಪವನ್ನು ಹಚ್ಚಿರ್ತಾರೆ. ಆ ದೀಪ ಯಾವ ರೀತಿ ಉರಿತಾ ಇರುತ್ತಂದ್ರೆ ಇನ್ನೇನೋ ಅದು ಆರು ಹೋಗುತ್ತೇನೋ. ಸೊ ಅದು ಡಾನ್ಸ್ ಮಾಡ್ತಾ ಇದೆ ಅಂತಂದ್ರೆ ಸೊ ಅಲ್ಲಿ ಯಾವುದೋ ಒಂದು ಡೇಂಜರ್ ಇದೆ, ಸೊ ಏನೋ ಡೇಂಜರಸ್ ಬಂದಿದೆ ಅಂಥೇಳಿ ಆ ಒಂದು ಲ್ಯಾಂಪ್ ನಮ್ಗೆ ತೋರಿಸ್ಕೊಡ್ತದೆ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ. Then Amma got up and came out, followed by Mohana. So now Amma got up from that puja room and she followed Mohana. ಅಮ್ಮ ಅಲ್ಲಿಂದ ಎದ್ದು ಬಂದು ಮೋಹನ್ ಜೋಡಿ ಹೊರಗೆ ಯಾರು ಬಂದಿದ್ದಾರೆ ಅಂಥೇಳಿ ನೋಡಲಿಕ್ಕೆ ಹೋಗ್ತಾರೆ. ಸುಮನ್ ಸ್ಟೇಡ್ ಇನ್ಸೈಡ್ ಆ್ಯಂಡ್ ಮೋಹನ್ ಕ್ಲೋಸ್ ದ ಡೋರ್ ಆಫ್ ದ ರೂಮ್. ಸೊ ಸುಮನ್ ವಾಸ್ ಇನ್ ದಟ್ ಪೂಜಾ ರೂಮ್ ಆ್ಯಂಡ್ ಮೋಹನ್ ಹಿ ಕ್ಲೋಸ್ ದ ಡೋರ್. ಸುಮನ್ ಏನು ಮಾಡ್ತಾನಂತ, ಇನ್ನು ಸುಮನ್ ಪೂಜಾ ರೂಮ್ನಲ್ಲೇ ಇರ್ತಾಳೆ. ಆವಾಗ ಮೋಹನ್ ಪೂಜಾ ರೂಮಿನ ಡೋರನ್ನು ಕ್ಲೋಸ್ ಮಾಡ್ತಾನೆ. ಮಂಜು, ಗೋ ಟು ಬೆಡ್. ಬಾಬು, ಯು ಟು. ಸೊ ಮೋಹನ್ ಸೇಡ್ ಟು ಮಂಜು ಆ್ಯಂಡ್ ಬಾಬು, ಗೋ ಟು ಬೆಡ್. ಮೋಹನ್ ಮಂಜು ಮತ್ತು ಬಾಬುಗೆ ಮಲಗಲಿಕ್ಕೆ ಹೋಗ್ರಿ ಅಂಥೇಳಿ ಹೇಳ್ತಾರೆ. ನಾವು ವಾಟ್ ಹ್ಯಾಪನ್ ಸಿ. ದೇರ್ ವಾಸ್ ಅ ನಾಕ್ ಎಟ್ ದ ಡೋರ್. ಬಾಬು ರಶ್ಡ್ ಟು ಹಿಸ್ ರೂಮ್, unrolled his bedroll and threw himself on it. So there was a knock at the door. Someone has came now. Someone has knocked the door. ಯಾರೋ ಬಂದಿದ್ದಾರೆ, ಬಾಗಿಲವನ್ನು ಬಾರಿಸ್ತಾ ಇದ್ದಾರೆ. Babu rushed to his room. Now Babu rushed to his room.
ಬಾಬು ತನ್ನ ರೂಮಿಗೆ ಹೋಗ್ತಾನೆ. ಇನ್ನು ಅನ್ರೋಲ್ಡ್ ಹಿಸ್ ಬೆಡ್ ರೋಲ್ ಆ್ಯಂಡ್ ಥ್ರೀವ್ ಹಿಮ್ಸೆಲ್ಫ್ ಆನ್ ಇಟ್. ಸೊ ನಾವು ಬಾಬು ವಾಂಟ್ ಟು ಆ್ಯಕ್ಟ್ ಆ್ಯಸ್ ದೋ ಹಿ ಈಸ್ ಸ್ಲೀಪ್. ಸೊ ನಾವು ವಾಟ್ ಹಿ ಈಸ್ ಡೂಯಿಂಗ್, ಹಿ ಈಸ್ ಅನ್ರೋಲಿಂಗ್ ದ ಬೆಡ್. ನೋಡ್ರಿ ಅವರು ಬಾಬು ಏನು ಮಾಡ್ತಾನೆ ಅಂತಂದ್ರೆ ಮಲಗಲಿಕ್ಕೆ ಹೋಗಂತ ಹೇಳ್ತಾನಲ್ಲ ಮೋಹನ. ಸೊ ಹಾಗಾಗಿ ತಾನೇನೋ ನಿದ್ದೆಯಲ್ಲಿದ್ದಾನೇನೋ ಆ ರೀತಿ ತನ್ನ ಹಾಸಿಗೆಯನ್ನು ಹಾಕಿ ತನ್ನ ಬೆಡ್ರೂಮ್ಗೆ ಹೋಗ್ತಾನೆ ಬಾಬು. ಅ ನಾಕ್ ಅಗೇನ್. ಸೊ ಒನ್ಸ್ ಅಗೇನ್ ದೇರ್ ವಾಸ್ ಅ ನಾಕ್. ಮತ್ತೊಮ್ಮೆ ಬಾಗಿಲ ಬಾರಿಸುವಂಥ ಸೌಂಡ್ ಬರುತ್ತೆ. ಹೂ ಇಸ್ ದೇರ್ ಅಮ್ಮ ಕಾಲ್ಡ್ ಔಟ್. ನಾವು ಅಮ್ಮ ಆಸ್ಕ್ಸ್ ದಟ್ ಹೂ ಇಸ್ ದೇರ್, ಯಾರದು ಅಂಥೇಳಿ ಅಮ್ಮ ಕೇಳ್ತಾರೆ. ನಾಕ್ ನಾಕ್ ಮೋಹನ, ಗೋ ಆ್ಯಂಡ್ ಸಿ ಹೂ ಇಟ್ ಈಸ್. ಸೊ once again there is sound of knocking, knock knock. Then amma asked Mohana to go and see who is it. knock knock sound ಬರುತ್ತೆ. ಅವಾಗ ಅಮ್ಮ ಮೋಹನಿಗೆ ಹೇಳ್ತಾರೆ ಹೋಗಿ ನೋಡಿ ಯಾರು ಬಂದಿದ್ದಾರೆ ಅಂತಂದು ಕೇಳ್ತಾರೆ. Manju, who had got into bed too, noticed that though Amma's voice was steady, her hands trembled. See, now Manju, she comes to know that even Amma, she is trembling now. She is in a fear. Who might have come? What might have happened now? So what might have been happening now? So this is all going in mind of Amma, that Manju, her daughter, can see easily. ಹೂ ಈಸ್ ಇನ್ ನಾವು ಬೆಡ್. ನೋಡ್ರಿ ಮಂಜು ಮಲಗಲಿಕ್ಕೆ ಅಂತ ಹೇಳಿ ಹಾಸಿಗೆಯಲ್ಲಿ ಇರ್ತಾಳಲ್ಲ, ಅವಾಗ ಅಮ್ಮನನ್ನು ನೋಡ್ತಾಳೆ. ಅಮ್ಮ ಹೆದರಿ ಎಲ್ಲ ನಡುಗ್ತಾ ಇರ್ತಾಳೆ. ಯಾಕಂತಂದ್ರೆ ಅಮ್ಮನಿಗೆ ಹೆದರಿಕೆ ಇರುತ್ತೆ, ಯಾರು ಬರ್ತಾರಪ್ಪ ಏನಾಗ್ಬೋದು ಇನ್ನು ಅಂಥೇಳಿ ಆ ಒಂದು ಹೆದರಿಕೆ ಅಮ್ಮನಲ್ಲಿ ಇರುತ್ತೆ. ಮೋಹನ್ ಕೇಮ್ ಇನ್ ಸೇಯಿಂಗ್ ಅಮ್ಮ ಇಟ್ಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್. ಸೊ ಮೋಹನ್ ಕೇಮ್ ಆ್ಯಂಡ್ he said that it is Mr. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್. ಮೋಹನ್ ಒಳಗೆ ಬಂದು ಅಮ್ಮಗೆ ಹೇಳ್ತಾರೆ ಬಂದವ್ರು ಯಾರು ಅಂತಂದ್ರೆ ಮಿಸ್ಟರ್ ಪಾಟೀಲ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅಮ್ಮ ಹೆಲ್ಡ್ ಮಂಜೂಸ್ ಹ್ಯಾಂಡ್ ಇನ್ ಅ ಟೈಟ್ ಹಾರ್ಟ್ಫುಲ್ ಕ್ಲಚ್ ದೋ ಹರ್ ವಾಯ್ಸ್ ವಾಸ್ ಸ್ಟಿಲ್ ಕೂಲ್ ಆ್ಯಂಡ್ ಕಾಮ್. ಸಿ now what is going on? Amma in fear, so she is trembling now. So she holds the hand of that Manju very tightly. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಅಮ್ಮ ಗೊತ್ತಾದಾಗ ಇನ್ಸ್ಪೆಕ್ಟರ್ ಅವ್ರು ಬಂದಿದ್ದಾರೆ ಅಂದಾಗ ಅಮ್ಮನ ಹೆದರಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಮ್ಮ ಏನು ಮಾಡ್ತಾರಂತಂದ್ರೆ ಮಂಜುವಿನ ಕೈಯನ್ನು ಗಟ್ಟಿಯಾಗಿ ಇಡ್ಕೋತಾರೆ. ವಾಟ್ ಡಸ್ ಹಿ ವಾಂಟ್? ಹಿ ವಾಂಟ್ಸ್ ಟು ಟಾಕ್ ಟು ಯು, ಟು ಮೀ. The hand relaxed. See, now Amma, so she has a fear, okay, but in her voice there is calmness. She shows that she is not in a fear of any inspector. Then Mohan came and he says that Amma, Mr. Patil wants to talk to you, he says. So then this Amma asked, to me he wants to talk. Yes. Then Amma, she leaves the hands of that Manju. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಅಮ್ಮನಿಗೆ ಇನ್ಸ್ಪೆಕ್ಟರ್ ಅವ್ರು ಬಂದಾರಂದಾಗ ಹೆದರಿ ಸೊ ಕೈಕಾಲೆಲ್ಲ ನಡುಗ್ತಾ ಇರ್ತಾವ, ಆದ್ರೆ ಅವ್ರ ಶಬ್ದಗಳಲ್ಲಿ ಆ ಹೆದರಿಕೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಅಮ್ಮ ಕೇಳ್ತಾರೆ ಯಾರು ಬಂದಿದ್ದಾರೆ? ಇನ್ಸ್ಪೆಕ್ಟರ್ ಅವ್ರು ಬಂದಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ದಾರೆ, ಏನು ಬೇಕಾಗಿದೆ ಅವ್ರಿಗೆ ಅಂದಾಗ ಮೋಹನ್ ಹೇಳ್ತಾನೆ ಅವರು ನಿಮ್ಮ ಜೋಡಿ ಮಾತನಾಡ್ಬೇಕಂತಿದ್ದಾರೆ. ಹೌದಾ, ನನ್ನ ಜೋಡಿ ಮಾತನಾಡಬೇಕಾ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಹಾಂ ಅಮ್ಮ ನಿನ್ನ ಜೋಡಿನೇ ಮಾತನಾಡ್ಬೇಕಂತಿದ್ದಾರೆ ಅಂಥೇಳಿ ಮೋಹನ್ ಹೇಳಿದಾಗ ಅಮ್ಮ ಏನು ಮಾಡ್ತಾರಂತಂದ್ರೆ ಮಂಜುವಿನ ಕೈಯನ್ನು ಏನು ಗಟ್ಟಿಯಾಗಿ ಇಟ್ಕೊಂಡಿದ್ರಲ್ಲ ಆ ಕೈಯನ್ನು ಬಿಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಮಂಜು ಡ್ರೀವ್ ಹರ್ ಓನ್ ಹ್ಯಾಂಡ್ ಬ್ಯಾಕ್ ಆ್ಯಂಡ್ ರಬ್ಡ್ ಇಟ್ ಸಾಫ್ಟ್ಲಿ. So now what Manju is doing, she released her hand from the clutches of that Amma and she is rubbing her hand because she is now hurt. ನೋಡ್ರಿ ಮಂಜು ಕೈಯನ್ನು ಬಿಟ್ಟ ತಕ್ಷಣ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ಕೈಯನ್ನು ರಬ್ ಮಾಡ್ಕೋತಾಳೆ. ಯಾಕಂತಂದ್ರೆ ಆಕಿಗೆ ನೋವಾಯಿತು ಜೋರಾಗಿ ಕೈಯನ್ನು ಹಿಡಿದಿದ್ದು. I haven't come to trouble you, a strange voice said. Your husband was my friend in school. I am a friend. See, here he says that I haven't come to trouble you, a strange voice said. So here strange voice means Mr. Patil, he says that I am here but I haven't come to trouble you. ನಾ ಇಲ್ಲಿ ಬಂದಿದ್ದೀನಿ ಎದಕ್ಕಂತಂದ್ರೆ ನಿಮ್ಮ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ, ನಿಮ್ಮನ್ನು ತೊಂದರೆ ಕೊಡೋಕೆ ಟ್ರಬಲ್ ಮಾಡೋಕ್ಕೆ ಬಂದಿಲ್ಲ ಅಂಥೇಳಿ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಯುವರ್ ಹಸ್ಬೆಂಡ್ ವಾಸ್ ಮೈ ಫ್ರೆಂಡ್ ಇನ್ ಸ್ಕೂಲ್, ಐ ಆಮ್ ಅ ಫ್ರೆಂಡ್. ಸಿ, your husband was my friend in school and I am your friend. I am a friend. ನೋಡ್ರಿ ಇಲ್ಲಿ
ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ನಿಮ್ಮ ಹಸ್ಬೆಂಡ್ ನನ್ನ ಫ್ರೆಂಡ್ ಆಗಿದ್ದರು ನನ್ನ ಸ್ಕೂಲ್ನಲ್ಲಿ, ನಾನು ಒಂದು ಗೆಳೆಯ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಗಾಟ್ ಅಪ್ ಕ್ವಿಕ್ಲಿ ಆ್ಯಂಡ್ ವೆಂಟ್ ಔಟ್. ಸೊ ಅಮ್ಮ ಆಫ್ಟರ್ ಹಿಯರಿಂಗ್ ದಟ್ ವರ್ಡ್ ಫ್ರೆಂಡ್, ಸೊ ಶಿ ಮೂವ್ಸ್ ಔಟ್. ಅಮ್ಮ ನಾನು ನಿಮ್ಮ ಹಸ್ಬೆಂಡಿನ ಗೆಳೆಯ ಅಂದಾಗ ಅವರು ಹೊರಗೆ ಬರ್ತಾರಿನ. ಮಂಜು ವೇಟೆಡ್ ಅ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹರ್. ಸೊ ಫಾರ್ ಅ ವೈಲ್ ಮಂಜು ವೇಟೆಡ್ ಆ್ಯಂಡ್ ಶಿ ಫಾಲೋಡ್ ಅಮ್ಮ. ಮಂಜು ಸ್ವಲ್ಪ ಹೊತ್ತು ಏನು ಮಾಡ್ತಾಳೆ ಅಂತಂದ್ರೆ ಅಲ್ಲಿ ವೇಟ್ ಮಾಡ್ತಾಳೆ ರೂಮ್ನಲ್ಲಿ. ತದನಂತರ ತನ್ನ ತಾಯಿಯ ಹಿಂದೆ ಹೊರಗಡೆ ಹೋಗ್ತಾಳೆ. ದೇರ್ ವಾಸ್ ಬಾಬು ಕಮಿಂಗ್ ಔಟ್ ಆಫ್ ಹಿಸ್ ರೂಮ್ ಮೇಕಿಂಗ್ ಅ ಶೋ ಆಫ್ ಹ್ಯಾವಿಂಗ್ ಬೀನ್ ವೋಕನ್ ಅಪ್ ಆಫ್ ಅ ಡೀಪ್ ಸ್ಲೀಪ್. ಸಿ now here Babu, so as earlier we have seen that he is full of curiosity, okay, enthusiasm, that he is now in a secret mission. So Babu he comes out yawning and showing as though he is in a sleep. ಬಾಬುಗೆ ಆ ಒಂದು ಸೀಕ್ರೆಟ್ ಮಿಷನ್ ಅಂತಂದ್ರೆ ಇಷ್ಟವಾಗಿರುತ್ತೆ. ಸೊ ಹಾಗಾಗಿ ಬಾಬು ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಹೊರಗಡೆ ಬರ್ತಾನಂತಂದ್ರೆ ಇನ್ನು ಅವ್ನಿಗೇನು ನಿದ್ದೆ ಹತ್ತಿದೇನೋ, ನಿದ್ದೆ ಗಣ್ಣೊಳಗೆ ಬಂದಿದ್ದಾನೆ ಅಂತಂದು ಆ ರೀತಿ ಆ್ಯಕ್ಟ್ ಮಾಡ್ತಾ ಬಾಬು ಹೊರಗಡೆ ಬರ್ತಾನೆ. rubbing his eyes, yawning loudly and repeatedly, mumbling in a grumpy voice, who is it, who is it? See, now what that Babu is doing, he is rubbing his eyes and so he is speaking in a grumpy way, means in sleep when we talk, so there will be a change in our voice. So in that way he is talking and he is yawning and he is saying that who is it, who is it. ನೋಡ್ರಿ ಆಕಳಿಸ್ತಾ ಕಣ್ಣನ್ನು ರಬ್ ಮಾಡ್ತಾ ಆಮೇಲೆ ನಿದ್ದೆಗಣ್ಣು ಒಳಗೆ ಯಾವ ರೀತಿ ಮಾತನಾಡ್ತೀವಲ್ಲ ಆ ರೀತಿ ಒಳಗೆ ಯಾರದು ಯಾರದು ಅಂಥೇಳಿ ಬಾಬು ಕೇಳ್ತಾ ಬರ್ತಾನೆ. ಬಟ್ nobody paid him any attention. Soon Babu was taking in everything with the greatest curiosity. See, so everyone who was there, they didn't heed what that Babu is doing. Nobody took interest in him, everyone ignored him, but Babu was very curious and he stayed alert there. Now what's going to be, so what will happen now, so this is how he stayed there. ನೋಡ್ರಿ ಆ ಬಾಬು ನಾಟಕ ಮಾಡ್ತಾ ಬರ್ತಾ ಇರ್ತಾನೆ, ಕಣ್ಣನ್ನು ತಿಕ್ತಾ ಅಥವಾ ಯಾನ್ ಮಾಡ್ತಾ ಬಂದಾಗ ಯಾರಿದು ಯಾರಿದು ಅಂತ ಕೇಳಿದಾಗ ಯಾರೂ ಅವನ ಕಡೆ ಲಕ್ಷ್ಯ ಕೊಡೋದಿಲ್ಲ. ಸೊ ಎಲ್ಲರೂ ತಮ್ಮ ಕೆಲಸನಲ್ಲಿ ಇರ್ತಾರೆ, ಆ ಒಂದು ಸೀರಿಯಸ್ನೆಸ್ ಇರುತ್ತೆ. ಬಾಬುಗೆ ಯಾರೂ ಲಕ್ಷ್ಯ ಕೊಡೋದಿಲ್ಲ, ಆದರೆ ಬಾಬು ಬೇಜಾರಾಗೋದಿಲ್ಲ. ಅವನು ಅತಿ ಕುತೂಹಲದಿಂದ ಅಲ್ಲಿ ನಿಂತಿರ್ತಾನೆ. ಇನ್ನೇನಾಗ್ಬೋದಪ್ಪ, ಮುಂದೇನಾಗುತ್ತೆ ಈ ಸೀಕ್ರೆಟ್ ಮಿಷನ್ ಒಳಗೆ. ಸೊ ಆ ಒಂದು ಪ್ರಶ್ನೆ ಬಾಬುವಿನ ಮನಸ್ಸಿನಲ್ಲಿದ್ದೆ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ. The man was he really a police officer? He didn't look like one in his dingy clothes. See, that man, that police inspector, Mr. Patil, is he really a inspector? Because by having a look at his clothes, we cannot say that he is a police officer because his clothes are dull and weak. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಪ್ರಶ್ನೆಯನ್ನು ಮನಸ್ಸಲ್ಲಿ ಬರುತ್ತೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದಾರಲ್ಲ ಅವರು ರಿಯಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಾ ಅಂಥೇಳಿ ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಅವರು ಬಟ್ಟೆಗಳಲ್ಲಿಂದ್ರೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ರಿಯಲಿ ಆಗಿದ್ದಾರೆ ಅಂಥೇಳಿ ಅದು ಡೌಟ್ ಇದೆ ಅಂತ ಹೇಳ್ತಾರೆ. ಹಿ ವಾಸ್ ಸೇಯಿಂಗ್ ಟು ಅಮ್ಮ, ಎಸ್ ವಿ ವೇರ್ ಇನ್ ಸ್ಕೂಲ್ ಟುಗೆದರ್. ಸೊ ದಟ್ ಪೊಲೀಸ್ ಇನ್ಸ್ಪೆಕ್ಟರ್ ಹಿ ಈಸ್ ಸೇಯಿಂಗ್ ಟು ಅಮ್ಮ ದಟ್ ಐ ಆ್ಯಂಡ್ ಯುವರ್ ಹಸ್ಬೆಂಡ್ ವಿ ವೇರ್ ಇನ್ ಸ್ಕೂಲ್. ನಾನು ಮತ್ತು ನಿಮ್ಮ ಹಸ್ಬೆಂಡ್ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಆಗಿದ್ವಿ ಅಂತ ಹೇಳ್ತಾರೆ. ಓ ಎಸ್, ಹಿ ವಾಸ್ ಫಾರ್ ಅಬೋವ್ ಮೀ, ಸೊ ಯುವರ್ ಹಸ್ಬೆಂಡ್ ವಾಸ್ ವೆರಿ ಇಂಟೆಲಿಜೆಂಟ್ ದೆನ್ ಮೀ. ನಿಮ್ಮ ಹಸ್ಬೆಂಡ್ ನನಗಿಂತ ಜಾಣವಾಗಿದ್ದರು, ಬುದ್ಧಿವಂತರು ಇದ್ದರು ಅಂಥೇಳಿ ಹೇಳ್ತಾರೆ. ಹಿ ವಾಸ್ ಅ ಸ್ಕಾಲರ್ ಆ್ಯಂಡ್ ಐ ವಾಸ್ ಒನ್ ಆಫ್ ದ ಡನ್ಸ್. ಸಿ, ಸೊ ಯುವರ್ ಹಸ್ಬೆಂಡ್ ಹಿ ವಾಸ್ ಅ ಸ್ಕಾಲರ್, ಲರ್ನೆಡ್ ಮೆನ್, ಇಂಟೆಲಿಜೆಂಟ್ ಪರ್ಸನ್, ವಾಯ್ಸ್ ಮೆನ್, ಬಟ್ ಐ ವಾಸ್ ಅ ಡಲ್ ಆ್ಯಂಡ್ ವೀಕ್ ಪರ್ಸನ್. ನಿಮ್ಮ ಹಸ್ಬೆಂಡ್ ಬುದ್ಧಿವಂತರಿದ್ರೆ ಆದ್ರೆ ನಾನು ಮೂರ್ಖನಿದ್ದೆ, ಡಲ್ ಆಗಿದ್ದೆ. ಸೊ ಓದೋದ್ರೊಳಗೆ ಅಷ್ಟೊಂದು ನಾನೇನು ಕ್ಯೂರಿಯಾಸಿಟಿಯನ್ನು ತೋರಿಸಲಿಲ್ಲ ಅಂತ ಹೇಳ್ತಾರೆ. ಹಿ ಆಲ್ವೇಸ್ ಹೆಲ್ಪ್ಡ್ ಮೀ ದೋ. ಸಿ, ಸೊ ವಾಟ್ ಎವರ್ ಇಟ್ ಮೇ ಬಿ, ದೋ ಐ ಆಮ್ ವೀಕ್, ಹಿ ಹೆಲ್ಪ್ಡ್ ಮೀ. ನಾ ಅಷ್ಟೊಂದು ಓದೋದ್ರೊಳಗೆ ಆಸಕ್ತಿಯನ್ನು ತೋರಿಸಲಿಲ್ಲ ಅಂದರೂ ಸಹಿತ ನಿಮ್ಮ ಹಸ್ಬೆಂಡ್ ಏನಿದ್ದಾರಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗಾಡ್ ನೋಸ್ ಹೌ ಆಫನ್ ಐ ವುಡ್ ಹ್ಯಾವ್ ಬೀನ್ ಕೇನ್ಡ್ ಬಟ್ ಫಾರ್ ಹಿಮ್. Please, Patil Saheb, Amma said, rather impatiently, tell me why you are here. See, now Mr. Patil is saying that, so I was caned, I was punished for several times, but for your husband, he was never got any punishment. He never got any punishment. ನೋಡ್ರಿ,
ನನಗೆ ಎಷ್ಟೋ ಸರಿ ಸ್ಕೂಲಲ್ಲಿ ಪನಿಷ್ಮೆಂಟ್ ಸಿಕ್ಕಿದೆ, ನಮ್ಮ ಟೀಚರ್ಸ್ ನನ್ನನ್ನು ಪನಿಷ್ ಮಾಡಿದ್ದಾರೆ, ಆದರೆ ನಿಮ್ಮ ಹಸ್ಬೆಂಡ್ಗೆ ಎಂದಿಗೂ ಪನಿಷ್ಮೆಂಟ್ ಸಿಗಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಮ್ಮ ಕೇಳ್ತಾರೆ, ಪಾಟೀಲ್ ಮಿಸ್ಟರ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಸೊ ನೀವು ಹೇಳ್ರಿ, ನೀವು ಬಂದಿರುವಂಥ ಇಲ್ಲಿ ಕಾರಣವೇನು, ಯಾಕೆ ಈ ಕಡೆ ಬಂದಿದ್ದೀರಿ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಸೊ ವೆರಿ ಇಂಪೇಷೆಂಟ್ಲಿ, ಬಿಕಾಸ್ ಅಮ್ಮ ಈಸ್ ನೌ in a fear that what might happen, so that's why she is asking, so please tell me why you came here. Then what that Patil says, let us see. It's like this. Suddenly the man was brisk and businesslike. His glance swept over all of them, taking them all in study. Certainly this man was no dunce. There's going to be a search in your house. When? See, now when Amma asked why you came here, say me, then Mr. Patil, so he said that it is like this. So why I came, he wants to explain the reason, but suddenly what happens means he get consciousness and he looks over everyone who was standing there. So he saw everyone's face, and by this we comes to know that that man, he is not a dull man, weak man, but he is an intelligent man. And he says that, so there is going to be a search in your house. ನೋಡ್ರಿ, ಅವಾಗ ದೆನ್ ಅಮ್ಮ ಆಸ್ಕ್ ವೆನ್ ಶಿ ಆಸ್ಕ್. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಮಿಸ್ಟರ್ ಪಾಟೀಲ್ ಅವ್ರಿಗೆ ಅಮ್ಮ ಕೇಳ್ತಾರೆ, ಯಾಕೆ ಇಲ್ಲಿ ಬಂದಿದ್ದೀರಿ ಅಂದಾಗ ಮಿಸ್ಟರ್ ಪಾಟೀಲ್ ನಾನಿಲ್ಲಿ ಬಂದಿರೋದು ಎದಕ್ಕಂತಂದ್ರೆ ಹೇಳ್ತಾ ಇರ್ತಾರೆ. ಮತ್ತು ಸಡನ್ಲಿ ಅವರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರ ಮುಖವನ್ನು ನೋಡ್ತಾರೆ. ನೋಡಿದ ನಂತರ ಸೊ ಯಾಕಂತಂದ್ರೆ ಯಾರೇನು ಹೇಳ್ತಾರೇನೋ ಅನ್ನೋ ಒಂದು ಹೆದರಿಕೆಲಿಂತ್ರ ಎಲ್ಲರ ಫೇಸನ್ನು ನೋಡ್ತಾರೆ. ಅಲ್ಲಿ ನಾವು ನೋಡ್ಬೋದು, ಆ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅವರು ಮೂರ್ಖರಲ್ಲ, ಅವರು ಬುದ್ಧಿವಂತರು. ಸೊ ಅವ್ರು ಏನು ಹೇಳ್ತಾರಂತಂದ್ರೆ, ಇಲ್ಲಿ ಬಂದಿರುವಂಥ ಕಾರಣ ಏನಂತಂದರೆ, ಇವತ್ತು ಸೊ ನಿಮ್ಮ ಮನೆಯಲ್ಲಿ ಸರ್ಚ್ ಮಾಡ್ತಾರೆ, ಪೊಲೀಸ್ ಅವ್ರು ಬರ್ತಾರ ಅಂಥೇಳಿ ಹೇಳಿದಾಗ ಅಮ್ಮ ಕೇಳ್ತಾರೆ, ಯಾವಾಗದು ಅಂಥೇಳಿ ಕೇಳ್ದಾಗ ಸಬ್ ಇನ್ಸ್ಪೆಕ್ಟರ್ ಅವರು ಏನು ಹೇಳ್ತಾರೆ ನೋಡ್ರಿ, ಮೋಸ್ಟ್ ಪ್ರೊಬಬ್ಲಿ ಟು ನೈಟ್. ಸೊ ಮೇ ಬಿ ಟು ನೈಟ್, ಇವತ್ತು ರಾತ್ರಿನೇ ಬರ್ಬೋದು ಅಂತ ಹೇಳ್ತಾರೆ. ಐ ಹರ್ಡ್ ದ ಸಾಹೇಬ್ ಟಾಕಿಂಗ್, they were speaking of cyclostyling machine. So I heard officer talking, I heard Saheb talking that regarding cyclostyling machine. ನಾನು ನನ್ನ ಸಾಹೇಬ್ರು ಮಾತಾಡುವಂಥದ್ದನ್ನು ಕೇಳಿದ್ನೆ, ಏನಂತಂದ್ರೆ ಅವರು ಸೈಕ್ಲೋಸ್ಟೈಲಿಂಗ್ ಮಷಿನ್ ಬಗ್ಗೆ ಮಾತನಾಡ್ತಾ ಇದ್ರು. ಇಟ್ ಸೀಮ್ಸ್ ಯು ಪೀಪಲ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್. ಸೊ there is a news that, so there is a rumor that you are making the copies of Mahatma's speech, ಮಹಾತ್ಮ ಗಾಂಧೀಸ್ ಸ್ಪೀಚ್. ನೋಡ್ರಿ, ಒಂದು ಸುದ್ದಿ ಏನು ಕೇಳಿ ಬಂದಿದೆ ಅಂತಂದ್ರೆ, ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಸ್ಪೀಚ್, ಭಾಷಣ ಏನಿದೆಯಲ್ಲ ಅದರದ್ದು ಕಾಪೀಸನ್ನು ಮಾಡ್ತಾ ಇದ್ದೀರಿ ಅಂಥೇಳಿ ಹೇಳ್ತಾರೆ. ದೇ ಸೇ ಯು ಹ್ಯಾವ್ ಪೀಪಲ್ ಹೈಡಿಂಗ್ ಹಿಯರ್ ಆ್ಯಸ್ ವೆಲ್. ಸೊ here our Saheb and police officers who are there, they say that you are hiding some people here. ಸೊ ಸಾಹೇಬರು ಮತ್ತು ಬೇರೆ ಪೊಲೀಸರು ಏನಿದಾರಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಇಲ್ಲಿ ಜನರನ್ನು ಬಚ್ಚಿಟ್ಟಿದ್ದೀರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಸುದ್ದಿ ಇದೆ, ಹಾಗಾಗಿ ನಿಮ್ಮ ಮನೆಯ ಮೇಲೆ ಸರ್ಚ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂಥೇಳಿ ಹೇಳ್ತಾರೆ. ಹಾಂ, ಮೋಹನ್ ಸ್ಕಾಫ್ಡ್, ಬಟ್ ಯು ಹ್ಯಾವ್ ದ ಸೈಕ್ಲೋಸ್ಟೈಲಿಂಗ್ ಮಷೀನ್. ನೋ, Mohan repeated angrily. See, now Mohan says that, what you are saying, how can we have cyclostyling machine, what are you saying, he says. But that Mohan, he repeatedly says, no, we don't have any cyclostyling machine. So that is how he is showing his anger now. ನೋಡ್ರಿ, ಈ ಸೈಕ್ಲೋಸ್ಟೈಲಿಂಗ್ ನಿಮ್ಮಲ್ಲಿ ಮಷೀನ್ ನಿಮ್ಮ ಕಡೆ ಇದೆ ಅಂತ ಹೇಳಿದಾಗ ಮೋಹನ್ ಸಿಟ್ಟೊಳಗೆ ಏನು ಹೇಳ್ತಾನಂತಂದ್ರೆ, ಅದೇನು ರೀ, ನಮ್ಮ ಕಡೆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಎಲ್ಲಿದೆ, ಯಾರು ಹೇಳಿದಾರೆ ನಿಮ್ಗೆ, ನಮ್ಮ ಕಡೆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇಲ್ಲ ಅಂಥೇಳಿ ಮೋಹನ್ ಸಿಟ್ಟಿನಲ್ಲಿ ಹೇಳ್ತಾರೆ. ಯು ಆರ್ ವೇಸ್ಟಿಂಗ್ ಟೈಮ್ ಸ್ಪೈಯಿಂಗ್ ಆನ್ ಅಸ್. ಸೊ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಡೌಟಿಂಗ್ ಆನ್ ಅಸ್. ನೋಡ್ರಿ, ನಮ್ಮ ಹಿಂದೆ ನೀವು ನಿಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಿ, ನಮ್ಮ ಹತ್ರ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇಲ್ಲ ಅಂಥೇಳಿ ಹೇಳ್ತಾರೆ. ಟೆಲ್ ಮೀ. The man ignored Mohana and spoke to Amma. So that man, he ignored Mohana and he said, so tell me now. ಮೋಹನವನ್ನು ಇಗ್ನೋರ್ ಮಾಡಿ ಅಮ್ಮನ ಕೇಳ್ತಾರೆ, ಹಾಗಾದ್ರೆ ಹೇಳ್ರಿ ಎಲ್ಲಿದೆ ಆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಅಂತಂದು. Yes, Amma replied simply and Mohana made an angry hissing sound. See, so Amma said, yes,
ಆ್ಯಂಡ್ ಮೋಹನ್ ವಾಸ್ ವೆರಿ ಆ್ಯಂಗ್ರಿ ಆ್ಯಂಡ್ ಹಿ ಮೇಡ್ ಹಿಸ್ಸಿಂಗ್ ಸೌಂಡ್. ಅಮ್ಮ ಹಾಂ ಎಲ್ಲಿದೆ ಅಂತ ಹೇಳ್ತೀನಿ ಅಂಥೇಳಿ ಹೇಳಿದಾಗ ಮೋಹನಿಗೆ ಸಿಟ್ಟು ಬಂದು ಹಿಸ್ಸಿಂಗ್ ಸೌಂಡನ್ನು ಮೋಹನ್ ಮಾಡ್ತಾರೆ. ವೇರ್ ಈಸ್ ಇಟ್ ಅಮ್ಮ, ಯು ಹ್ಯಾವ್ ಗಾನ್ ಇನ್ಸೈಡ್. ಸಿ ನೋಡು, see here what happens means once again Mr. Patil asks where is it, then Amma moves inside. So that Mohan says Amma you have gone dash dash means, so he is asking have you lost your sense. ನೋಡ್ರಿ ಮೋಹನ ಏನು ಮಾಡ್ತಾನಂತಂದ್ರೆ ಅಮ್ಮನಿಗೆ ತಾನ ಮಿಸ್ಟರ್ ಪಾಟೀಲ್ ಅವರು ಎಲ್ಲಿದೆ ಆ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಅಂತ ಕೇಳಿದಾಗ ಅಮ್ಮ ಒಳಗೆ ಹೋಗ್ತಾ ಇರ್ತಾರೆ. ಮೋಹನ್ ಅಮ್ಮ ಕೇಳ್ತಾರೆ ಏನಮ್ಮ ನೀನು ಮರ್ತು ಬಿಟ್ಟಿಯಾ, ನಾವೇನು ಮಾಡ್ತಾ ಇದ್ದೀವಿ ಅಂತಂದು ಪ್ರಶ್ನೆಯನ್ನು ಕೇಳ್ತಾನೆ. Manju's heart began beating wildly. So Manju's heartbeat is now very fast because she is in a fear what might happen now. ನೋಡ್ರಿ ಮಂಜುನ ಹಾರ್ಟ್ಬೀಟ್ ಫಾಸ್ಟ್ ಆಗುತ್ತೆ, ಯಾಕಂದ್ರೆ ಆಕೆಗೆ ಹೆದರಿಕೆ ಆಗುತ್ತೆ, ಏನು ಮಾಡ್ತಾ ಇದ್ದೀರಿ, ಏನಾಗ್ಬೋದು ಅಂತಂದು. Why was Amma giving them away? Give it to me. So now what happens means Mohan says why Amma is giving that cyclo styling machine, give that to me. ಅಮ್ಮ ಈ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ಆ ಪಾಟೀಲ್ ಅವ್ರಿಗೆ ಮಿಸ್ಟರ್ ಪಾಟೀಲ್ ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ, ನನ್ನನ್ನು ಕೊಡು ಅದು ಅಂಥೇಳಿ ಮೋಹನ ಹೇಳ್ತಾನೆ. I will get it out of the way, you can have it when it's safe. See, and then that Patil says give that to me, it will be safe with me, and so afterwards when it is safe I will give back to you. ಈಗ ಆ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ನನ್ನ ಹತ್ತಿರ ಕೊಡ್ರಿ, ನನಗೆ ಕೊಡ್ರಿ, ಸೊ ಅದು ಸೇಫಾಗಿ ನನ್ನಲ್ಲೇ ಇರುತ್ತೆ, ನಿಮ್ಮ ಮನೆಯೊಳಗೆ ಸರ್ಚ್ ಆದ ನಂತರ ನಾ ಸೇಫ್ಲಿ ನಿಮ್ಗೆ ವಾಪಸ್ ಕೊಡ್ತೀನಿ ಅಂಥೇಳಿ ಮಿಸ್ಟರ್ ಪಾಟೀಲ್ ಹೇಳ್ತಾರೆ. ಮೋಹನ್ ಬರ್ಸ್ಟ್ ಔಟ್ ಅಗೇನ್. ಸೊ ಒನ್ಸ್ ಅಗೇನ್ ಮೋಹನ್ ಈಸ್ ಇನ್ ಆ್ಯಂಗರ್ ನೌ. ಮೋಹನ್ ಸಿಟ್ಟು ಒಳಗೆ ಬಂದುಬಿಡ್ತಾನೆ, ಸಿಟ್ಟನ್ನ ಹಾಕ್ತಾನವ. Amma, what are you doing? How can you trust a policeman? See, now Mohan in angry mood he says that Amma, how can you trust a policeman? Because of the police now my father, our teacher is in jail. Amma, ಪೊಲೀಸರನ್ನು ಯಾವ ರೀತಿ ನಂಬ್ತೀನಿ ನೀನು? ಸೊ ಅವರಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಫಾದರ್ ಜೈಲ್ನಲ್ಲಿ ಇದ್ದಾರೆ, ಎಷ್ಟೋ ಪೆಟ್ರಿಯಾಟ್ಸ್ಗಳದಾರಲ್ಲ, ಲೀಡರ್ಸ್ಗಳದಾರಲ್ಲ, ಅವರೆಲ್ಲರೂ ಜೈಲಲ್ಲಿ ಇದ್ದಾರೆ, ಒಂದು ಪೊಲೀಸ್ ಆಫೀಸರನ್ನು ಯಾಕೆ ನಂಬ್ತಾ ಇದ್ದೀ ಅಂಥೇಳಿ ಮೋಹನ್ ಸಿಟ್ಟಿನಲ್ಲಿ ಹೇಳ್ತಾರೆ. ದ ಮ್ಯಾನ್ ಟಚ್ಡ್ ಮೋಹನ್ ಆನ್ ದ ಶೋಲ್ಡರ್. ಸೊ ನಾವ್ ದಟ್ ಮಿಸ್ಟರ್ ಪಾಟೀಲ್ ಟಚ್ಡ್ ಮೋಹನ್ ಆನ್ ದ ಶೋಲ್ಡರ್. ಸೊ ಭರವಸೆಯನ್ನು ಕೊಡಲಿಕ್ಕೆ ಮೋಹನಿನ ಆ ಶೋಲ್ಡರ್ ಮೇಲೆ ಮಿಸ್ಟರ್ ಪಾಟೀಲ್ ಕೈಯನ್ನು ಇಟ್ಟು ಹೇಳ್ತಾರೆ. ನೋಡಿರಿ, ಮೋಹನ್ ಯು ಆರ್ ಸ್ಟಿಲ್ ವೆರಿ ಯಂಗ್. ಮೋಹನ್ ಯು ಆರ್ ವೆರಿ ಯಂಗ್ ನಾವು. ನೋಡು ಮೋಹನ್, ನೀನು ಯುವಕನಿದಿ, ನಿನ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂಥೇಳಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ದೇರ್ ಆರ್ ಮೆನಿ ಥಿಂಗ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ದಟ್ ಮಿಸ್ಟರ್ ಮೋಹನ್, ಸೊ ಮಿಸ್ಟರ್ ಪಾಟೀಲ್ ಸೇಸ್ ಟು ಮೋಹನ್ ದಟ್ ಸೊ ಯು ಆರ್ ವೆರಿ ಯಂಗ್ ಆ್ಯಂಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಥಿಂಗ್ಸ್. ನೋಡಿರಿ, ಇಲ್ಲಿ ಮೋಹನ್ ಅವ್ರಿಗೆ ಹೇಳ್ತಾರೆ ಯಾರಂತಂದ್ರೆ ಮಿಸ್ಟರ್ ಪಾಟೀಲ್ ಅವರು, ನೀನು ಯುವಕನಿದಿ, ನಿನಗೇನು ಗೊತ್ತಾಗೋದಿಲ್ಲ, ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಐ ಆಮ್ ಅ ಪೊಲೀಸ್ ಮ್ಯಾನ್, ಎಸ್, ಬಟ್ ಯುವರ್ ಫಾದರ್ ವಾಸ್ ಆ್ಯಂಡ್ ಸ್ಟಿಲ್ ಈಸ್ ಮೈ ಫ್ರೆಂಡ್. ಸೊ he says that Mr. Patil says that I am a friend of your father and your father was my friend and still he is a friend to me. ನೋಡ್ರಿ, ಮೋಹನ್ ಅವ್ರ ತಂದೆ ಹೇಳ್ತಾರೆ, ಮಿಸ್ಟರ್ ಪಾಟೀಲ್ ಅವ್ರು ಹೇಳ್ತಾರೆ, ಮೋಹನ್ ನಿನ್ನ ತಂದೆ ನನ್ನ ಗೆಳೆಯರಾಗಿದ್ದರು, ಇನ್ನೂ ಆದರೂ ಸಹಿತ ಅವರು ನನ್ನ ಗೆಳೆಯರಾಗಿದ್ದಾರೆ, ನಾವು ಒಂದು ಪೊಲೀಸ್ ಮ್ಯಾನ್ಗಿನ್ನು ಮೊದಲೇ ಏನಿದ್ದೀನಿ, ನಿನ್ನ ತಂದೆಯ ಗೆಳೆಯನಾಗಿದ್ದೀನಿ ಅಂತ ಹೇಳ್ತಾರೆ. Then what happens? Let us see. And this is my country as much as it is yours. And he says that this is my country as much as it is yours. How much you love your country, the same way I love my country. ನೋಡು, ಈ ದೇಶ ಕೇವಲ ನಿಂದಷ್ಟೇ ಅಲ್ಲದೆ ನಂದೂ ಇದೆ. ಸೊ ಹಾಗಾಗಿ ನೀ ಎಷ್ಟು ಆ ಒಂದು ದೇಶವನ್ನು ಪ್ರೀತಿ ಮಾಡ್ತೀಯಲ್ಲ, ನಾನು ಅಷ್ಟೇ ಈ ದೇಶವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. Amma opened the door of the puja room and said, Suman emerged, wiping her face with her sari, looking anxiously at them. So now Amma, she says that, so when Mr. Patil is saying, give it to me, you don't understand what is going on, then Amma opened the door and asked Suman, then Suman, she comes out, so wiping her ಫೇಸ್ ವಿತ್ ಹರ್ ಸಾರಿ. ನೋಡ್ರಿ, ಇನ್ನು ಮಿಸ್ಟರ್ ಪಾಟೀಲ್ ಅವರು ನನಗೆ ಆ ಸೈಕ್ಲೋ ಸ್ಟೈಲಿಂಗ್ ಮಷೀನನ್ನು ಕೊಡ್ರಿ ಅಂಥೇಳಿ ಕೇಳಿದಾಗ ಅಮ್ಮ ಸುಮನನ್ನು ಕರೀತಾರೆ. ಸುಮನ ತನ್ನ ಸಾರಿಯ ಸೆರಗನ್ನು ಹಿಡಿದು ತನ್ನ ಫೇಸನ್ನು ಕ್ಲೀನ್ ಮಾಡ್ತಾ ಬರ್ತಾಳೆ. ಕಮ್ ಇನ್, ಅಮ್ಮ ಬೇಕನ್ ಟು ದ ಮ್ಯಾನ್. ಸಿ, ನಾವು
So what happens means, come in, Suman says. Then Amma asked Mr. Patil to come inside. ಸುಮನ್ ಅಮ್ಮನ ಒಳಗೆ ಕರೀತಾಳೆ. ಆವಾಗ ಅಮ್ಮ ಆ ಪಾಟೀಲರನ್ನು ಒಳಗೆ ಕರೀತಾಳೆ. ಇಟ್ಸ್ ಹಿಯರ್. Suman stared at Amma and the man in bewilderment. Amma smiled at her and said, "You have got to get away, Suman. Take away all the materials. Mohan, will you?" So here what happens means, Amma comes inside the puja room and she says that, so it is here, the cyclostyling machine is here. Then that Suman, she stared. So in a very different look she stared at Amma, because having very difficult ways they have brought that cyclostyling machine. Now what that Amma is doing, she is giving that cyclostyling machine to a policeman. So now Amma says that you can go now. So she asked Mohana to send that Suman safely. ನೋಡಿರಿ, ಇಲ್ಲಿ ಮೋಹನ್ಗೆ ಸುಮನ್ ಎಲ್ಲರೂ ಒಳಗಿರ್ತಾರೆ. ಆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇಲ್ಲಿದೆ ಅಂಥೇಳಿ ಅಮ್ಮ ಪೊಲೀಸ್ ತೋರಿಸಿದಾಗ ಏನಾಗುತ್ತಂದ್ರೆ, ಅವಾಗ ಸುಮನ್ ಸಿಟ್ಟಿನಲ್ಲಿ ಅಮ್ಮನ ಕಡೆ ನೋಡ್ತಾಳೆ, ದಿಟ್ಟಿಸಿ ನೋಡ್ತಾಳೆ. ಅವಾಗ ಅಮ್ಮ ಹೇಳ್ತಾಳೆ, ಇನ್ನು ನೀನು ಮನೆಗೆ ಹೋಗಮ್ಮ ಅಂಥೇಳಿ ಹೇಳಿ ಮೋಹನ್ಗೆ ಹೇಳ್ತಾರೆ, ಇವಳದು ಎಲ್ಲ ಸಾಮಾನುಗಳು ಏನದಾವಲ್ಲ ಅದನ್ನೆಲ್ಲ ತೊಗೊಂಡು ಹೋಗು, ಮೋಹನ್ ಸುಮನಿಗೆ ಮನೆಗೆ ಕಳಿಸ ಅಂತ ಹೇಳ್ತಾರೆ. Mohan stared at Amma, at Suman, and finally at Patil, who stared steadily back at Mohan. So now Mohan in a very angry mood, so he stared at Amma and Mr. Patil, and then so even at Suman also. Finally the same look is given by Mr. Patil to Mohana. ಇಲ್ಲಿ ಏನಾಗುತ್ತಂದ್ರೆ, ಮೋಹನ ಏನು ಮಾಡ್ತಾನಂತಂದ್ರೆ ಸಿಟ್ಟಿನಲ್ಲಿ ಮಿಸ್ಟರ್ ಪಾಟೀಲ್ ಸುಮನ್ ಅಮ್ಮನ ಕಡೆ ನೋಡಿದಾಗ ದಿಟ್ಟಿಸಿ ನೋಡ್ತಾನೆ. ಅವಾಗ ಮಿಸ್ಟರ್ ಪಾಟೀಲ್ನೂ ಸಹಿತ ಮೋಹನನ ದಿಟ್ಟಿಸಿ ನೋಡ್ತಾರೆ. ಆ್ಯಂಡ್ ಸಡನ್ಲಿ ದ ಟೂ ಸ್ಮೈಲ್ಡ್ ಎಟ್ ಈಚ್ ಅದರ್. ಸೊ ಆಫ್ಟರ್ ಸಮ್ ಟೈಮ್ ಸೊ ದೇ ಸಡನ್ಲಿ ಸ್ಮೈಲ್ ಎಟ್ ಈಚ್ ಅದರ್. ಸ್ವಲ್ಪ ಸಮಯ ಆದ ನಂತರ ಇಬ್ಬರು ನಗ್ತಾರೆ. Okay Amma, Mohan said and ducked into the puja room. So now that Mohan says, okay Amma, all right, we will give this cyclostyling machine to Mr. Patil. So he helped Mr. Patil now. ನೋಡ್ರಿ, ಆಯ್ತಮ್ಮ, ನಾನು ನೀ ಹೇಳ್ದಾಗೆ ಕೇಳ್ತೀನಿ, ಈ ಸೈಕ್ಲೋಸ್ಟೈಲಿಂಗ್ ಮಷಿನ್ ಮಿಸ್ಟರ್ ಪಾಟೀಲ್ ಕೊಡೋಣ ಅಂತಂದು ಹೇಳಿ ಆ ಪೂಜಾ ರೂಮ್ಗೆ ಹೋಗಿ ಅಲ್ಲಿಂದ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಮಿಸ್ಟರ್ ಪಾಟೀಲಿಗೆ ಕೊಡ್ತಾರೆ. He lunged the machine out and gave it to Patil. "Do you have a large bag with you?" the man asked. So now that Mohan, he removed the cyclostyling machine and he handed over that cyclostyling machine to Mr. Patil, and now Mr. Patil asked for a large bag. ಇಲ್ಲಿ ಏನಾಗುತ್ತಂದ್ರೆ, ಮಿಸ್ಟರ್ ಪಾಟೀಲ್ ಅವರಿಗೆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಮೋಹನ್ ತೆಗೆದು ಕೊಡ್ತಾನೆ. ಅವಾಗ ಮಿಸ್ಟರ್ ಪಾಟೀಲ್ ಅವರು ನಿಮ್ಮ ಹತ್ರ ಒಂದು ಲಾರ್ಜ್ ಬ್ಯಾಗ್ ಇದೆನಾ ಅಂಥೇಳಿ ಕೇಳ್ತಾರೆ. Manju, Amma began, but Babu had already got it. "It's fine, that's fine," the man said. So now what happens means, Amma asked to Manju, just she said Manju, so now their Babu is ready with a bag, and Mr. Patil said it is fine, that's fine. ಇಲ್ಲಿ ಏನಾಗುತ್ತಂದ್ರೆ, ಮಂಜುಗೆ ಅಂಥೇಳಿ ಅಮ್ಮ ಹೇಳ್ತಾಳೆ, ಮಂಜು ಹೋಗಿ ಬ್ಯಾಗನ್ನು ತೊಗೊಂಡು ಬಾ ಅಂಥೇಳಿ ಹೇಳಲಿಕ್ಕೆ ಇರ್ತಾರೆ. ಅಷ್ಟರೊಳಗೆ ಬಾಬು ಏನು ಮಾಡ್ತಾನೆ ಅಂತಂದ್ರೆ, ಆಲ್ರೆಡಿ ರೆಡಿ ಆಗಿರ್ತಾನಮ್ಮ. ಆ ಬ್ಯಾಗನ್ನು ತಂದು ಮಿಸ್ಟರ್ ಪಾಟೀಲಿಗೆ ಕೊಟ್ಟಿದಾಗ ಮಿಸ್ಟರ್ ಪಾಟೀಲ್, ಹಾಂ ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂಥೇಳಿ ಹೇಳ್ತಾರೆ. ಆ್ಯಂಡ್ ದೆನ್ ದೇ ವೇರ್ ಗಾನ್, Patil and Mohan and Suman. So afterwards what happens means, Mr. Patil has gone and Mohan and Suman they also have gone now. Mr. Patil nu ಹೋಗ್ತಾರೆ, ಮೋಹನ್ ಸುಮನನ್ನು ಬಿಡಾಕ ಅಂತ ಹೇಳಿ ಸುಮನ್ ಅವ್ರ ಮನೆಗೆ ಹೋಗ್ತಾರೆ. The house seemed unbelievably quiet after the earlier intense activity. So unbelievably now the house is very quiet after whatever has gone earlier. ನೋಡ್ರಿ, ಆಗ ಪಾಟೀಲ್ ಅವ್ರು ಬಂದಾಗ ಎಷ್ಟು ಗೊಂದಲ ಇತ್ತು ಮನೆಯೊಳಗೆ. ಇನ್ನು ಪಾಟೀಲ್ ಅವ್ರು ಸೈಕ್ಲೋಸ್ಟೈಲಿಂಗ್ ಮಷಿನ್ ತೊಗೊಂಡು ಹೋದ ನಂತರ ಎಲ್ಲ ಮನೆ ಪ್ರಶಾಂತವಾಗಿದೆ. Let's go back to bed, Amma suggested. Mohana came back shortly. Manju asked him anxiously, "She is all right." So now what happens means, Amma asked Mohan and Babu, "Now let's go to bed." Then Mohan came and Manju asked about Suman. Then Mohan replied, "Manju is all right, she is fine now." ನೋಡ್ರಿ, ಇನ್ನು ಅಮ್ಮ ಏನು ಹೇಳ್ತಾರಂತಂದ್ರೆ, ನಡ್ರಿ ಈಗ ಮಲ್ಗೋಣ ಅಂಥೇಳಿ ತನ್ನ ಮಕ್ಕಳಿಗೆ ಮೋಹನ, ಬಾಬು, ಮಂಜುಗೆ ಹೇಳಿದಾಗ ಮೋಹನ್ ಅಲ್ಲಿ ಬಂದಿರ್ತಾನಲ್ಲ, ಸೊ ಮಂಜು ಕೇಳ್ತಾಳೆ ಸುಮನ್ ಹೇಗಿದ್ದಾಳೆ ಅಂತಂದು. ಅವಾಗ ಮೋಹನ್ ಹೇಳ್ತಾನೆ, ಸುಮನ್ ಇನ್ನು ಸರಿಯಾಗಿ ತನ್ನ ಮನೆಗೆ ಹೋಗಿದ್ದಾಳೆ, ಅಕ್ಕಿ ಫೈನ್ ಆಗಿದ್ದಾಳೆ ಅಂಥೇಳಿ ಹೇಳ್ತಾರೆ.
Go to bed, Manju, Amma said. So now Amma asked Manju to go to bed. Amma Manjuಗೆ ಹೇಳ್ತಾರೆ ಇನ್ನು ಮಲಗಮ್ಮ ಅಂತ ಹೇಳಿ. Bed with the police about to come. So Manju is asking that. So you are asking me to go to bed. Now police will come. How can I sleep, Amma? So she is asking a question. ಹೋಗಿ ಮಲಗಮ್ಮ ಹೇಳಿದಾಗ ಮಂಜು ಕೇಳ್ತಾಳೆ, ಪೊಲೀಸವ್ರು ಬರ್ತಾರೆ ನಮ್ಮ ಮನೆಗೆ, ಅದನ್ನೆಲ್ಲ ನನಗೆ ಗೊತ್ತಿದ್ರು ನಾ ಮಲಗಲ ಅಮ್ಮ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಬಟ್ nevertheless she did drop off at some time. So afterwards she slept for some time. ಈ ಪ್ರಶ್ನೆ ಕೇಳಿದ ನಂತರ ಸ್ವಲ್ಪ ಹೊತ್ತು ಆ ಮಂಜು ಹೋಗಿ ಮಲಗ್ತಾಳೆ. ಆ್ಯಂಡ್ ಕೇಮ್ ಔಟ್ ಆಫ್ ಹರ್ ಸ್ಲೀಪ್ ವಿತ್ ಅ ಜರ್ಕ್ ಟು ಹಿಯರ್ ಅ ಲೌಡ್ ನಾಕ್ ಎಟ್ ದ ಡೋರ್. ಸೊ ನೌ as she is in a sleep, so there was a knock at the door and she suddenly got up. ನೋಡ್ರಿ, ಮತ್ತೆ ಮನೆಗೆ ಒಂದು ನಾಕ್ ಆಗುತ್ತೆ. ಸೊ ಆ ಬಾಗಿಲ ಬಾರಿಸುವಂಥ ಒಂದು ಸೌಂಡನ್ನು ಕೇಳಿ ಅಮ್ಮ ಮಂಜು ಇಬ್ಬರು ಏನು ಮಾಡ್ತಾರೆ ಅಂತಂದರೆ ಎಚ್ಚರ ಆಗ್ತಾರಲ್ಲಿ. ಇಟ್ ವಾಸ್ ರಿಪೀಟೆಡ್. ಮಂಜು ಸ್ಯಾಟ್ ಅಪ್ ಇನ್ ಸಡನ್ ಫ್ರೈಟ್. ಸೊ ನಾವು ದಟ್ all the thing is now repeating. So once again there is a knock and Manju she sat in her bed in a frightened mood. So she is having a fear now. Manju hedri tana bed alli ಕೂಡ್ತಾಳೆ. Amma patted her comfortingly. ಸೊ ಅಮ್ಮ ಶಿ ಕಂಫರ್ಟೆಡ್ ಹರ್. ನೋಡ್ರಿ, ಅಮ್ಮ ಮಂಜುನನ್ನು ಕಂಫರ್ಟ್ ಮಾಡ್ತಾಳೆ, ಅವಳು ಬೆನ್ನಿಗೆ ತಟ್ಟಿಸ್ತಾಳೆ. ಸೊ ಆಕಿನ ಕಂಫರ್ಟ್ ಮಾಡ್ತಾಳೆ. ಹೂ ಈಸ್ ಇಟ್ ಶಿ ಆಸ್ಕ್ಡ್ ಲೌಡ್ಲಿ. ಸೊ ಅಮ್ಮ ಆಸ್ಕ್ಡ್ ಹೂ ಈಸ್ ಇಟ್, ಯಾರದು ಅಂಥೇಳಿ ಅಮ್ಮ ಜೋರಾಗಿ ಕೇಳ್ತಾರೆ. ಓಪನ್ ದ ಡೋರ್, ಅ ಸ್ಟ್ರೇಂಜ್ ವಾಯ್ಸ್ ಆರ್ಡರ್ಡ್. ಸೊ ನಾವು once again someone is there and there is a strange voice. It said open the door. It ordered. ನೋಡ್ರಿ, ಅಲ್ಲಿ ಹೊರಗಡೆ ಒಂದು ಯಾರೋ ಬಂದು ನಿಂತಿದ್ದಾರೆ, ಅವ್ರು ಹೇಳ್ತಾರೆ, ಆರ್ಡರ್ ಮಾಡ್ತಾರೆ, ಡೋರನ್ನು ಓಪನ್ ಮಾಡಿರಿ ಅಂತಂದು. ಮೋಹನ್, ಸಿ ಹೂ ಇಟ್ ಈಸ್. ಸೊ ಅಮ್ಮ said to Mohan that go and see who is it. ಅಮ್ಮ ಮೋಹನಿಗೆ ಕೇಳ್ತಾರೆ, ಹೋಗಿ ನೋಡ ಮೋಹನ್, ಯಾರಿದ್ದಾರೆ ಅದು ಅಂತಂದು. It was like going through something all over again. So the scene was once again repeating. It was like once again they are going through everything. ನೋಡ್ರಿ, ದ ಸೀನ್ ಯಾವ ರೀತಿ ಇದೆ ಅಂತಂದರೆ, ಯಾವ ರೀತಿ ಮಿಸ್ಟರ್ ಪಾಟೀಲ್ ಬಂದು ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಬಗ್ಗೆ ಕೇಳ್ತಾರಲ್ಲ, ಅದೇ ಒಂದು ಸೀನ್ ಇಲ್ಲಿ ಮತ್ತೊಮ್ಮೆ ರಿಪೀಟ್ ಆಗುತ್ತೆ. ಬಟ್ ದಿಸ್ ಟೈಮ್ ದೆ ನ್ಯೂ ಫಾರ್ ಶ್ಯೂರ್ ಇಟ್ ವಾಸಂಟ್ ಅ ಫ್ರೆಂಡ್ ಸ್ಟ್ಯಾಂಡಿಂಗ್ ಔಟ್ ದೇರ್. ಬಟ್ ದಿಸ್ ಟೈಮ್ ಸೊ ದೆ ನ್ಯೂ ದೇಟ್ ದ ಪರ್ಸನ್ ಒನ್ ಹೂ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ಹಿ ಈಸ್ ನಾಟ್ ಅ ಫ್ರೆಂಡ್. ಈ ಸರಿ ಅವ್ರಿಗೆ ಗೊತ್ತಿತ್ತು ಹೊರಗಡೆ ಯಾರು ನಿಂತಿದ್ದಾರಲ್ಲ ಇವರು ಫ್ರೆಂಡ್ ಅಲ್ಲ. ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್ ಅಮ್ಮ ಇಟ್ಸ್ ಪೊಲೀಸ್. ಸೊ here there is no need of Mohan saying that amma it is police. Now amma got understood that is police. So amma ಹೇಳ್ತಾರೆ ಏನಂತಂದರೆ, ಇದು ಯಾರು ಬಂದಿದ್ದಾರೆ ಅಂತ ಕೇಳಿದಾಗ ಅಮ್ಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಅವಶ್ಯಕತೆನೇ ಇಲ್ಲ, ಯಾಕಂತಂದ್ರೆ ಅಲ್ಲಿ ಮೋಹನ್ ಏನು ಹೇಳೋದೇ ಇಲ್ಲ. ಸೊ ಅಮ್ಮಗೆ ಗೊತ್ತಾಗುತ್ತೆ ಪೊಲೀಸ್ ಅವರು ಬಂದಿದ್ದಾರೆ ಅಂತಂದು. ಸೊ ದಿಸ್ ಈಸ್ ಹೌ ನಾರಾಯಣಪುರ್ ಇನ್ಸಿಡೆಂಟ್ ಇಟ್ ಕಮ್ಸ್ ಟು ಆ್ಯಂಡ್ ಎಂಡ್. ಎಟ್ ದ ಎಂಡ್ ದೇ ಸೇವ್ ದ ಸೈಕ್ಲೋ ಸ್ಟೈಲಿಂಗ್ machine by giving it to Mr. Patil. I hope you all understood the lesson. Thank you.